SV9 ವಾರ್ತೆಗೆ ಸ್ವಾಗತ. ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್, ಜಕ್ಕೂರು ಕ್ರೆಡಿಟ್ ಸೊಸೈಟಿ ನಿಯಮಿತ ಹಾಗೂ ಕರ್ನಾಟಕ ಜಾತ್ಯತೀತ ಸಮಾಜವಾದಿ ಸಂಘಟನೆ ಸಂಸ್ಥೆಗಳ ಸಹಯೋಗದೊಂದಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ರವರ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರ 133ನೇ ಜಯಂತ್ಯೋತ್ಸವ ಸಮಾರಂಭವು ಜಕ್ಕೂರು ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜನಪ್ರಿಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಪ್ರಶ್ನೆ ಅಧ್ಯಕ್ಷರಾದ ರವಿಕುಮಾರ್ ಮತ್ತು ಸ್ಥಳೀಯ ಮುಖಂಡರು ಜ್ಯೋತಿ ಬೆಳಗಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಯುವ ಪೀಳಿಗೆ ಅಳವಡಿಸಿಕೊಂಡು ಸಂಘಟಿತರಾಗಿ ನ್ಯಾಯಕ್ಕಾಗಿ ಹೋರಾಡಬೇಕಾಗಿದೆ ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವು ಆಯೋಜಿಸಿದ್ದ ರವಿಕುಮಾರ್ ಅವರು ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸತತವಾಗಿ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಅಂಬೇಡ್ಕರ್ ಜಯಂತಿ ಮಾಡ್ತೇನೆ. ಆದರೂ ಅಂಬೇಡ್ಕರ್ ಜಯಂತಿ ಈಗ ಯಾಕೆ ನಾವು ಬರೀ ಅಂಬೇಡ್ಕರ್ ಜಯಂತಿ ಮುಖ್ಯ ಅಲ್ಲ, ಅಂಬೇಡ್ಕರ್ ಜಯಂತಿಯಲ್ಲಿ ಏನಾದರೂ ನಾವು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಯೋಚನೆ ಮಾಡಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ನಾನು ಕಾರ್ಯಕ್ರಮ ಮಾಡ್ತಾ ಇರೋದು. ನೀವು ಸತತ ವರ್ಷವರ್ಷನೂ ಎಲ್ಲ ನಮ್ಮ ಏನು ಪ್ರಿಂಟು ಮೀಡಿಯಾ ಆಗ್ಬೋದು, ಈ ಮಾಮೂಲಿ ಮೀಡಿಯಾ ಆಗ್ಬೋದು, ಎಲ್ಲರನ್ನೂ ಸಹ ನೀವು ನೋಡ್ತಾ ಬರ್ತಾ ಇದ್ದೀರಿ. ನಾವು ಜನಪರವಾಗಿ ಮಾಡೋದ್ರ ಜೊತೆಲಿ ಅಂಬೇಡ್ಕರ್ ಜಯಂತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂಬೇಡ್ಕರ್ ಅವ್ರು ಬಂದವ್ರೆ, ಅಂಬೇಡ್ಕರ್ ಅವರಲ್ಲಿ ಅಟ್ಲೀಸ್ಟ್ ಒಂದು 5% ಆದರೂ ಮಕ್ಕಳನ್ನ ಆ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಥರ ಅಂಬೇಡ್ಕರ್ ಜಯಂತಿಗಳು, ಅಂಬೇಡ್ಕರ್ ಪರಿನಿರ್ವಾಣಗಳು, ಮಹಿಳಾ ದಿನಾಚರಣೆಗಳ ಮುಖಾಂತರ ನಾವು ಇವತ್ತು ಮಹಿಳೆಯರಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ಪುರುಷರಿಗಾಗ್ಬೋದು ಈ ಥರ ಅವ್ರಿಗೊಂದು ಉರ್ದುಂಬಿಸಿ ಮಕ್ಕಳು ವಿದ್ಯಾವಂತರು ಮಾಡೋದೇ ನಮ್ಮದೇ. ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ರು, ಹಲವಾರು ಗಣ್ಯರು ಕೂಡ ಬಂದಿದ್ರು ಸರ್.
ಅವರು ಪ್ರತಿ ವರ್ಷವೂ ಸತತವಾಗಿ ಬರ್ತಾನೆ ಇದ್ದಾರೆ. ಅವರು ಪ್ರತಿ ಸರಿನೂ ಬಂದು ಹೇಳ್ತಾನೆ ಅವರೇ, ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಈ ಮಟ್ಟಕ್ಕೆ ನಿಲ್ಲು ನಾವು ನೋಡಿಲ್ಲ. ಅಷ್ಟು ಚೆನ್ನಾಗಿ 16 ವರ್ಷಗಳಿಂದನೂ ಸತತವಾಗಿ ಅಂಬೇಡ್ಕರ್ ಜಯಂತಿ ಜಕ್ಕೂರಲ್ಲಿ ಸತತವಾಗಿ ನಡ್ಕೊಂಬರ್ತದೆ. ಅದರಲ್ಲೂ ಅಂಬೇಡ್ಕರ್ ಜಯಂತಿಗೆ ಏನಾದರೂ ಒಂದು ಅದಕ್ಕೆ ಆದ ಒಂದು ಹೆಸರಿರೋ ಒಂದು ಅಂಬೇಡ್ಕರ್ ಜಯಂತಿ ಮಾಡ್ತಾ ಬರ್ತಾವ್ರಂತ ಅವರು ಸಹ ತಮ್ಮ ಮುಂದೆ ಅವರೇ ಪ್ರಶಂಸೆ ಮಾಡಿ ಹೋಗ್ತಾ ಇರೋದು ಎಲ್ಲ ಗಣ್ಯರು ನೋಡ್ತಾ ಇದ್ದಾರೆ. ಸರ್, ಸಂವಿಧಾನದ ಬದಲಾವಣೆ ಸ್ವಲ್ಪ ಜನ ಹೇಳ್ತಾರೆ ಸರ್, ಅದ್ರ ಬಗ್ಗೆ ಏನಂತಾರೆ? ಯಾವುದೇ ಕಾರಣಕ್ಕೂ ಅವರು ತಲೆ ಕೆಳಕ್ಕೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಪ್ರಪಂಚ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಆಗ್ತದೆ, ಅಂಥ ಮಟ್ಟಕ್ಕೆ ಹೋಗೋದು. ಅದು ಯಾವುದೇ ಕಾರಣಕ್ಕೆ ಅವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅಂಬೇಡ್ಕರ್ ಪುಸ್ತಕವನ್ನು ಧ್ವಂಸಗೊಳಿಸಬೇಕು ಅಂತ ಒಂದು ಹೇಳಿಕೆ ಕೊಡ್ತಾರೆ. ಇಂಥ ಹೇಳಿಕೆಗಳು ನನ್ನ ಹೋರಾಟದ ಜೀವನದಿಂದ ನಾನು ನೋಡ್ಕೊಂಬತ್ತಾ ಇದ್ದೀನಿ. ಏನು ಅಂಬೇಡ್ಕರ್ಗೆ ಅವಮಾನ ಮಾಡೋಂಥ ಕಾರ್ಯಕ್ರಮಗಳು ಬಂದಾಗ ನಾವು ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಸಾಕಷ್ಟು ಅವ್ರನ್ನ ಎಲ್ಲ ಥರ ಎಲ್ಲೆಲ್ಲಿ ಹೆಂಗೆ ಸಿಕ್ಕಾಕಿ ಎಲ್ಲೆಲ್ಲಿ ಜೈಲುಗಳು ಅನುಭವಿಸ್ಬೇಕು ಅವೆಲ್ಲ ಮಾಡ್ಸ್ಕೊಂಬಂದಿದ್ದೀವಿ. ಇಲ್ಲಿವರೆಗೂ ಇಂಥ ಪುಡಾರಿಗಳು ಅಲ್ಲೆಲ್ಲೆಲ್ಲ ಇದ್ದೇ ಇರ್ತಾರೆ. ಆದ್ರೂ ಎಲ್ಲರೂ ನಾವು ಆ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ. ಆದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ಗೊತ್ತಿದ್ದಂಗೆ ಒಂದು 50% ಎಲ್ಲರಿಗೂ ಇದು ಅಂಬೇಡ್ಕರ್ ಬರೀ SC/ST ಪರ ಅಲ್ಲ, ಎಲ್ಲ ಜನಾಂಗದ ವ್ಯಕ್ತಿ ಅಂಬೇಡ್ಕರ್ ಅನ್ನೋ ಒಂದು ಸ್ಟೇಜ್ ಈಗ ದಿನ ದಿನ ಕಳೀತಾ ಇರೋದ್ರಿಂದ ಒಂದು 50% ಇವತ್ತು ಅಂಬೇಡ್ಕರ್ ಬಗ್ಗೆ ಆ ಭಾವನೆಗಳು ಕಡಿಮೆ ಆಗಿದೆ. ಇವತ್ತು ಒಳ್ಳೆ ಭಾವನೆ ಜನರೆಲ್ಲ ಇಟ್ಕೊಂಡಿದ್ದಾರೆ. ಮಹಿಳೆಯರ ಸದಸ್ಯತ್ವ ಮಾಡಿದಿರಾ? ಏನ್ ನೆರವು ಕೊಡ್ತಾ ಇದ್ದೀರಾ? ಇವತ್ತು ನಾವು 1900 ಚಿಲ್ಲರೆ ಜನ ಸದಸ್ಯತ್ವ ಮಾಡಿದ್ದೀವಿ. 7 ಕೋಟಿ ರೂಪಾಯಿ ದುಡ್ಡು ಇವತ್ತು ಮಹಿಳೆಯರ ಮೇಲೆ ಇದೆ. ನಾನು ಆವಾಗ ಭಾಷಣದಾಗ ತಮ್ಮ ಮುಂದೆ ಹೇಳಿದ್ದೀನಿ, 7 ಕೋಟಿ ರೂಪಾಯಿ ಟರ್ನ್ ಓವರ್. ಈಗಾಗಲೇ ನಾವು 5 ವರ್ಷ ಮುಗಿದು 6ನೇ ವರ್ಷದಲ್ಲಿ ಇದ್ದೀವಿ. ಇವು ಮಹಿಳೆಯರು, ಶಿಶಕ್ತಿ ಗುಂಪುಗಳವರು ಇಂಡಿವಿಜುವಲ್ ಲೋನು, ವೈಯಕ್ತಿಕ ಲೋನು ತೆಗೆದುಕೊಂತಾನವ್ರೆ, ಆನಿಷ್ಟ ಕಟ್ಕೊಂಡು ಹೋಗ್ತವ್ರೆ. ಸಂಸ್ಥೆಗೆ ಒಳ್ಳೆ ಹೆಸರು ಆಗ್ತಾ ಇದೆ. ಇವತ್ತು ನಮ್ಮಲ್ಲೇ ಒಂದು ಉದ್ದೇಶ ಹೇಳಬೇಕು ಅಂತಂದರೆ, ನಮ್ದು ಯಾವುದೇ ಸರ್ಕಾರದ ದುಡ್ಡು ನಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಲ್ಲ. ಏನು ಷೇರುದಾರರ ದುಡ್ಡು, ಆಮೇಲೆ ಏನು FD ಅವ್ರ ದುಡ್ಡು ಜೊತೆಲಿ